ನಮಸ್ಕಾರ. ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ. ನಾವು ಜನ್ಮಾಷ್ಟಮಿಯ ಪ್ರಯುಕ್ತ 5 ವಿಶೇಷ ಸಂಚಿಕೆಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೀವಿ. ನಾವು ಹೋದ ಸಂಚಿಕೆಯಲ್ಲಿ ಗೋವರ್ಧನ್ ಅಂದರೆ ಏನು ಅಂತ ನಾವು ತಿಳ್ಕೊಂಡ್ವಿ. ಈ ಸಂಚಿಕೆಯಲ್ಲಿ ಗೋಪಾಲ್ ಅಂದರೆ ಏನು ಅಂತ ತಿಳಿಯೋಣ. ಮುಂಚೆಯೇ ಹೇಳಿದಂತೆ ಗೋ ಅಂದರೆ 2 ಅರ್ಥ ಇದೆ. ಒಂದು ಹಸು, ಇನ್ನೊಂದು ಸೆನ್ಸಸ್, ನಮ್ಮ ಇಂದ್ರಿಯ ಅಥವಾ ಪ್ರಜ್ಞೆ. ಸೊ ಅದನ್ನ ಪಾಲಿಸುವವ, ಅದನ್ನ ಪಾಲನೆ ಮಾಡುವವ ಯಾರು ಅಂದ್ರೆ ಕೃಷ್ಣ. ಸೊ ಹಾಗಾದ್ರೆ ಈ ಗೋಪಾಲ್ ಹಸುವನ್ನ ಕಾಡಿಗೆ ಮೇಯಿಸಕ್ಕೆ ಕರ್ಕೊಂಡು ಹೋದಾಗ ಹಸುಗಳು ಆ ಕಾಡಿನಲ್ಲಿರುವ ಗಿಡಮೂಲಿಕೆಗಳನ್ನ ತಿಂತ ಅದರಲ್ಲೇ ಮಗ್ನರಾಗಿ ಎಲ್ಲ ಪ್ರಜ್ಞೆಯನ್ನ ಕಳ್ಕೊಂಡು ಅಲ್ಲೇ ಮೇಯ್ತಾ ನಿಂತ್ಬಿಡುತ್ತೆ. ಸೊ ಆ ಹಸುಗಳನ್ನೆಲ್ಲ ಮತ್ತೆ ವಾಪಸ್ ಮನೆಗೆ ಕರ್ಕೊಂಡು ಬರಬೇಕು. ಅದೇ ರೀತಿ ಈ ಸಂಸಾರದ ಪ್ರಾಪಂಚಿಕ ವಿಷಯಗಳಲ್ಲಿ ವಾರ್ತೆ ಸುದ್ದಿಯಲ್ಲಿ ನಮ್ಮ ಇಂದ್ರಿಯಗಳು ಬಿದ್ದುಬಿಡುತ್ತೆ. ಸೊ ನಾವು ಯಾವ ಉದ್ದೇಶಕ್ಕೆ ಈ ಭೂಮಿಗೆ ಬಂದಿದ್ದೀವಿ ಅಂತ ಮರ್ತ್ಬಿಟ್ಟು ನಾವು ಕೂಡ ಈ ಪ್ರಾಪಂಚಿಕ ವಿಷಯಗಳಲ್ಲಿ ಮಗ್ನರಾಗಿ, ಹಾಗೆ ನಮ್ಮ ಬೇರೆ ಬೇರೆ ಬೇಡದೇ ಇರೋ ಚಟುವಟಿಕೆಗಳಲ್ಲಿ ನಮ್ಮ ಇಂದ್ರಿಯಗಳು ಹೋಗ್ಬಿಡತ್ತೆ. ಇದು ಎರಡನ್ನು ವಾಪಸ್ ಕರ್ಕೊಂಡು ಬರೋದು ಹೇಗೆ ಅಂದ್ರೆ, ಇದಕ್ಕೆ ಸಾಧ್ಯ ಇರೋದು ಪರಮಾತ್ಮನ ಧ್ವನಿ ಮತ್ತೆ ಸಂಗೀತದಿಂದ ಮಾತ್ರ. ನಮ್ಮ ಗಮನವನ್ನ ಮತ್ತೆ ಸೆಳೆದು ನಮ್ಮನ್ನ ನಿಜವಾದ ಮನೆ ಅಂದ್ರೆ ಪರಮಾತ್ಮನ ಮನೆಯ ಕಡೆ ನಮ್ಮನ್ನ ಸೆಳೆದು ಕರ್ಕೊಂಡು ಹೋಗೋದಕ್ಕೆ ಸಾಧ್ಯ. ನಮ್ಮ ಕನ್ನಡದಲ್ಲೂ ಒಂದು ಮಾತಿದೆ, ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ ಅಂತ. ಅಂದ್ರೆ ನಮ್ಮ ನಿಜವಾದ ಮನೆ ಇರೋದು ಅಲ್ಲಿ, ಪರಮಾತ್ಮನ ಮನೆ. ಆದ್ರೆ ನಾವಿಲ್ಲಿ ಬಂದು ಅದನ್ನ ಮರ್ತ್ ಹೋಗ್ಬಿಟ್ಟಿದೀವಿ. ಒಂದು ಜಾತ್ರೆಯಲ್ಲಿ ಹೇಗೆ ನಾವು ಜನಜಂಗುಳಿ ಎಲ್ಲ ನೋಡಿ ಅಲ್ಲಿರೋ ಏನು ಬೇರೆ ಬೇರೆ ಸ್ಟಾಲ್ಸು ಅಥವಾ ಆಟದ ವಿಷಯ ಇರುತ್ತೆ, ಅದನ್ನ ನೋಡ್ಕೊಂಡು ಹಂಗೆ ಮರ್ತ್ಬಿಟ್ಟು ನಿಂತ್ಕೊಂಡ್ಬಿಡ್ತೀವಲ್ಲ, ಅದೇ ತರ ಈ ಪ್ರಾಪಂಚಿಕ ವಿಷಯಗಳಲ್ಲಿ ನಾವು ತುಂಬಾ ಅದ್ರಲ್ಲಿ ಮುಳುಗೋಗ್ಬಿಟ್ಟು ನಾವು ನಿಜವಾದ ಕರ್ತವ್ಯವನ್ನ ಮರ್ತು ಹೋಗ್ಬಿಡ್ತೀವಿ. ಸೊ ಅದನ್ನ ಮತ್ತೆ ನಮಗೆ ನೆನಪಿಸಿ ನಮ್ಮನ್ನ ಸರಿಯಾದ ದಾರಿ ಕರ್ಕೊಂಡು ಬರೋದು ಯಾವುದು ಅಂದ್ರೆ ಗೋಪಾಲ್. ಅಂದ್ರೆ ನಿಜವಾದ ಗೋಪಾಲನ, ಪರಮಾತ್ಮನ ಧ್ವನಿ ಮತ್ತೆ ಸಂಗೀತ. ಹಾಗಾದ್ರೆ ಗೋಪಾಲನ ಧ್ವನಿ ಸಂಗೀತ ಎಲ್ಲಿಂದ ಬಂತು ಕೃಷ್ಣನ ಅವತಾರದಲ್ಲಿ ಅಂದ್ರೆ, ನಾವು ಸಾಮಾನ್ಯವಾಗಿ ಕೊಳಲಿಗೆ ಅಸೋಸಿಯೇಟ್ ಮಾಡ್ತೀವಿ, ಕನೆಕ್ಟ್ ಮಾಡ್ತೀವಿ. ಕೃಷ್ಣನಿಗೂ ಕೊಳಲಿಗೂ ಅಸೋಸಿಯೇಟ್ ಮಾಡ್ತೀವಿ. ಆದ್ರೆ ಕೊಳಲು ಕೂಡ ಒಂದು ಮೆಟಫರ್, ಒಂದು ರೂಪಕ ಪದ ಅಷ್ಟೇ. ಯಾವ್ದಕ್ಕೆ ಅಂದ್ರೆ ಒಂದು ವಾದ್ಯಕ್ಕೆ. ಅದು ಯಾವ್ದಾದ್ರೂ ಸಂಗೀತ ವಾದ್ಯ ಆಗಿರ್ಬೋದು. ಆದ್ರೆ ಫ್ಲೂಟ್ ಅನ್ನೋದು ಜಸ್ಟ್ ಒಂದು ರೂಪಕ ಪದ. ಆ ಸನ್ನಿವೇಶಕ್ಕೆ, ಆ ಯುಗಕ್ಕೆ, ಆ ಸ್ಥಿತಿ ಪರಿಸ್ಥಿತಿಗೆ, ಆ ಪರ್ಟಿಕ್ಯುಲರ್ ಅವತಾರ ಯಾವ ಸಂಗೀತ ವಾದ್ಯ ಆಯ್ಕೆ ಮಾಡ್ಕೊಳ್ತಾರೋ ಅದಕ್ಕೆ ಒಂದು ರೂಪಕ ಪದ. ಸೊ ಅದು ಯಾವ್ದು ಬೇಕಾದ್ರೂ ಆಗಿರ್ಬೋದು. ಹಾಗಾದ್ರೆ ನಮ್ಮ ಏನು ಗಮನವನ್ನ ಸೆಳೆಯೋದಕ್ಕೆ ಯಾವ್ದ್ರಿಂದ ಸಾಧ್ಯ ಅಂದ್ರೆ ಅವತಾರದ ಸಂಗೀತ ಮಾತ್ರ ನಮ್ಮನ್ನ ಈ ಲೋಕದ ಕೊಡುಗೆಗಳ ಏನಿದೆ ಅದರಿಂದ ಮೋಡಿ ಮಾಡಿ ಮತ್ತೆ ನಮ್ಮ ಗಮನವನ್ನ ಸರಿಯಾದ ದಿಕ್ಕಿಗೆ, ಸರಿಯಾದ ದಿಶೆಗೆ, ಸರಿಯಾದ ದಾರಿಗೆ ತರಕ್ ಸಾಧ್ಯ ಇರೋದು ಅವತಾರದ ಧ್ವನಿ ಮತ್ತೆ ಸಂಗೀತಕ್ಕೆ ಮಾತ್ರ. ಸೊ ಇದು ಗೋಪಾಲ ಮತ್ತೆ ಗೋಪಾಲನ ಸಂಗೀತ ಧ್ವನಿ ಯಾವುದು ಅಂದ್ರೆ ಫ್ಲೂಟ್ ಅಂತ ನಾವೇನ್ ಕರಿತೀವಿ, ಕೊಳಲು, ಅದು ಜಸ್ಟ್ ಒಂದು ಮೆಟಫೋರ್ ಅಂತ ಅರ್ಥ ಮಾಡ್ಕೋಬಹುದು. ಈಗಿನ ಕಾಲಕ್ಕೆ, ಈಗಿನ ಪರಿಸ್ಥಿತಿಗೆ ನಮ್ಮಲ್ಲಿ ಇವಾಗ ಎಲೆಕ್ಟ್ರಿಕ್ ಇನ್ಸ್ಟ್ರೂಮೆಂಟ್ಸ್ ಬಂದಿದೆ. ಈಗ ನೋಡ್ಬೋದು, ನಾವು ಸಾಕಷ್ಟು ಸಂಗೀತ ವಾದ್ಯಗಳಲ್ಲಿ ಎಲೆಕ್ಟ್ರಿಕಲ್ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಬಂದಿದೆ. ಸೊ ಅದರಲ್ಲಿ ಎಲೆಕ್ಟ್ರಿಕ್ ಗಿಟಾರ್ ಅನ್ನೋದು ಪ್ರಮುಖವಾಗಿದೆ. ಸೊ ಹಾಗೆ ನಾವು ನೋಡೋದಾದ್ರೆ ಎಲೆಕ್ಟ್ರಿಕ್ ಗಿಟಾರ್ ಈ ಕಾಲಕ್ಕೆ ತುಂಬಾ ಸೂಕ್ತ ಅಂತ ಹೇಳ್ಬೋದು. ಅದೇ ರೀತಿ ಕೊಳಲೇ ಇರಬೇಕು ಅಂತ ಏನಿಲ್ಲ. ಸೊ ಅದು ಜಸ್ಟ್ ಒಂದು ರೂಪಕ ಪದ. ಸೊ ಇದು ಕೂಡ ನಾವು ಅರ್ಥ ಮಾಡ್ಕೋಬೇಕಾದ ವಿಷಯ. ಅದಲ್ಲದೆ ಗೋಪಾಲ್ ಅಂದ್ರೆ ಕೃಷ್ಣನಿಗೆ, ಆ ಕೃಷ್ಣನ ಹೆಸರಲ್ಲಿಯೇ ಇನ್ನೊಂದು ಅರ್ಥ ಇದೆ. ಕೃಷ್ಣನ ಹೆಸರಿನಲ್ಲಿ ಏನು ಕೃಷಿಗೆ ಸಂಬಂಧಿಸಿದೆ. ಕೃಷ್ಣ ಕೃಷಿ. ಸೊ ಹೀಗೆ ಕೃಷಿ, ಗೋ ಸಂರಕ್ಷಣೆ, ಸಾವಯವ ಜೈವಿಕ ಕೃಷಿ, ಸೊ ಇದಕ್ಕೆಲ್ಲ ಸಂಬಂಧಿಸಿದೆ. ಇದು ಕೃಷ್ಣನ ಹೆಸರಿನಲ್ಲಿ ಮೂಡಿ ಬರುವ ಪ್ರಮುಖವಾದ ಸಂದೇಶ. ಹಾಗಾದ್ರೆ ನಾವು ಈ ಸಂಚಿಕೆಯಲ್ಲಿ ಏನ್ ನೋಡಿದ್ವಿ ಅಂದ್ರೆ, ಗೋಪಾಲ್ ಅಂದ್ರೆ ಏನು, ಗೋಪಾಲ ನಮ್ಮ ಗಮನವನ್ನ ಹೇಗೆ ಸೆಳಿತಾನೆ, ವಾದ್ಯದ ಮೂಲಕ, ಸಂಗೀತದ ಮೂಲಕ, ಧ್ವನಿಯ ಮೂಲಕ ಅಂತ ನೋಡಿದ್ವಿ. ಅದಲ್ಲದೆ
ಕೃಷ್ಣನ ಹೆಸರಲ್ಲಿ ಕೃಷಿಗೆ ಸಂಬಂಧ ಇದೆ. ಸೊ ನಾವು ಇದನ್ನು ಕೇಳಿದೀವಿ, ಅಗ್ರಿಕಲ್ಚರ್ ಇಂದ ಕಲ್ಚರ್ ಬರುತ್ತೆ. ಅಂದ್ರೆ ನಮ್ಮ ಸಂಸ್ಕೃತಿ ಎಲ್ಲಿಂದ ಬರುತ್ತೆ ಅಂದ್ರೆ ಕೃಷಿಯ ಮೂಲಕವೇ ನಮ್ಗೆ ಸಂಸ್ಕೃತಿ ಬರೋದು. ಸೊ ಇದೆಲ್ಲ ಕೃಷ್ಣನಿಗೆ ಸಂಬಂಧಪಟ್ಟಂತ ಕೃಷ್ಣನ ಹೆಸರಿಗೆ ಸಂಬಂಧಪಟ್ಟಂತಹ ವಿಷಯಗಳು. ಹಾಗಾದ್ರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೆ ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಧನ್ಯವಾದ.